ಹಾಗೆ 7 ಕೋಟೆ ದರೋಡೆ ಪ್ರಕರಣದಲ್ಲಿ ಪೊಲೀಸರು ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಕದೀಮರ ಬೆನ್ನು ಬಿದ್ದ ಪೊಲೀಸರಿಗೆ ಮಹತ್ವದ ಮಾಹಿತಿಯೂ ಸಿಕ್ಕಿದೆ. ಇದರಲ್ಲಿ ಸಿಎಂಎಸ್ ಸಿಬ್ಬಂದಿಯ ಮೇಲೆಯೇ ಅನುಮಾನ ಮೂಡ್ತಾ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಪೊಲೀಸರಿಗೆ ಸವಾಲಾದ ದರೋಡೆ ಪ್ರಕರಣ. ಸಿಎಂಎಸ್ ಸಂಸ್ಥೆ ಸಿಬ್ಬಂದಿ ಮೇಲೂ ಅನುಮಾನ. ಸಣ್ಣ ಕ್ಲೂ ನೀಡದೆ 7 ಕೋಟಿ 11 ಲಕ್ಷ ಲಪಟಾಯಿಸಿರುವುದು ಅನುಮಾನ ಮೂಡಿಸಿದೆ. ಎಟಿಎಂಗೆ ಹಣ ಸಾಗಿಸುತ್ತಿದ್ದವರಿಗೆ ಒಂದು ಸಣ್ಣ ಗಾಯವೂ ಆಗಿಲ್ಲ. ದರೋಡೆ ಕೇಸ್ ಹಿಂದೆ ಬಿದ್ದಿರುವ ಪೊಲೀಸರಿಗೆ ಸಿಎಂಎಸ್ ಸಿಬ್ಬಂದಿ ಮೇಲೆ ಶಂಕೆ ಶುರುವಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ ಸಿಎಂಎಸ್ ಹಾಗೂ ಬ್ಯಾಂಕ್ ಸಿಬ್ಬಂದಿಗೆ ಘಟನೆಗೆ ಟೈಮ್ ಲೈನ್ ಮ್ಯಾಚ್ ಮಾಡಿ ಇಡೀ ರಾತ್ರಿ ಗ್ರಿಲ್ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನದ ಹುತ್ತ ಬೆಳೆಯೋಕೆ ಕಾರಣಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದರೋಡೆ ಹಿಂದೆ ಸಿಎಂಎಸ್ ಸಿಬ್ಬಂದಿ ಕೈವಾಡವಿರುವ ಅನುಮಾನ ಶುರುವಾಗಿದೆ. ಮಧ್ಯಾಹ್ನ 12:21ಕ್ಕೆ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಸಿಬ್ಬಂದಿ ಹಣ ಸಂಗ್ರಹಿಸಿದ್ದರು. ಗೋವಿಂದರಾಜಪುರ ಶಾಖೆಗೆ ಸಿಬ್ಬಂದಿ ಹಣ ತಲುಪಿಸಬೇಕಿತ್ತು. ಮಧ್ಯಾಹ್ನ 12:35ರ ಸುಮಾರಿಗೆ 7-8 ಜನರಿಂದ ದರೋಡೆ ಮಾಡಿದ್ರು. ಜಸ್ಟ್ 7 ನಿಮಿಷಗಳಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಮಾಡಿ ಎಸ್ಕೇಪ್ ಆದ್ರು. 35 ನಿಮಿಷ ತಡವಾಗಿ ಕರೆ ಮಾಡಿದ್ದ ಆರೋಪ ಇದೆ. ವಾಹನ ಭದ್ರತೆಗೆ ಇಬ್ಬರು ಗನ್ಮ್ಯಾನ್ ಗನ್ ಬಳಸಿಲ್ಲ. ಸಿಎಂಎಸ್ ವಾಹನದಲ್ಲಿದ್ದ ಸಿಸಿಟಿವಿ ಡಿವಿಆರ್ ನಾಪತ್ತೆ ಆಗಿರೋದು ಕೂಡ ಅನುಮಾನ ಮೂಡಿಸಿದೆ. ಸಿಎಂಎಸ್ ವಾಹನದ ಕೀ ತೆಗೆದುಕೊಂಡು ರಾಬರ್ಸ್ ಪರಾರಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ರಾಬರಿಗೆ ಸ್ಕೆಚ್. ಪರಪ್ಪನ ಅಗ್ರಹಾರದಿಂದಲೇ ರಾಬರ್ಗೆ ಸ್ಕೆಚ್ ಹಾಕಿದ್ರ ಅನ್ನೋ ಅನುಮಾನ ಇದೆ. ಜೈಲಿನಲ್ಲಿ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ದರೋಡೆ ಕೇಸ್ ಭೇದಿಸಲು 50ಕ್ಕೂ ಹೆಚ್ಚು ಪೊಲೀಸರು ನಿರಂತರ ಶೋಧ ನಡೆಸುತ್ತಿದ್ದಾರೆ. ಹೊಸಕೋಟೆ, ತಮಿಳುನಾಡು ಭಾಗಗಳಲ್ಲಿ ತಲಾಶ್ ನಡೆಸುತ್ತಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನದ ಹುತ್ತ ಬೆಳೆದಿದೆ. ಹೊಸದಾಗಿ ಕೆಲಸಕ್ಕೆ ಸೇರಿದ ಕೆಲಸ ಬಿಟ್ಟವರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಇರುವವರಿಗೂ ಗ್ರಿಲ್ ನಡೆಸುತ್ತಿದ್ದಾರೆ. ಹಲವು ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ರು. ದರೋಡೆ ಕೇಸ್ ಪೊಲೀಸ್ ಅಧಿಕಾರಿಗಳಿಗೆ ಕಬ್ಬಿಣದ ಕಡಲೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗೆ 7 ಕೋಟೆ ದರೋಡೆ ಪ್ರಕರಣದಲ್ಲಿ ಪೊಲೀಸರು ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಕದೀಮರ ಬೆನ್ನು ಬಿದ್ದ ಪೊಲೀಸರಿಗೆ ಮಹತ್ವದ ಮಾಹಿತಿಯೂ ಸಿಕ್ಕಿದೆ. ಇದರಲ್ಲಿ ಸಿಎಂಎಸ್ ಸಿಬ್ಬಂದಿಯ ಮೇಲೆಯೇ ಅನುಮಾನ ಮೂಡ್ತಾ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಪೊಲೀಸರಿಗೆ ಸವಾಲಾದ ದರೋಡೆ ಪ್ರಕರಣ. ಸಿಎಂಎಸ್ ಸಂಸ್ಥೆ ಸಿಬ್ಬಂದಿ ಮೇಲೂ ಅನುಮಾನ. ಸಣ್ಣ ಕ್ಲೂ ನೀಡದೆ 7 ಕೋಟಿ 11 ಲಕ್ಷ ಲಪಟಾಯಿಸಿರುವುದು ಅನುಮಾನ ಮೂಡಿಸಿದೆ. ಎಟಿಎಂಗೆ ಹಣ ಸಾಗಿಸುತ್ತಿದ್ದವರಿಗೆ ಒಂದು ಸಣ್ಣ ಗಾಯವೂ ಆಗಿಲ್ಲ. ದರೋಡೆ ಕೇಸ್ ಹಿಂದೆ ಬಿದ್ದಿರುವ ಪೊಲೀಸರಿಗೆ ಸಿಎಂಎಸ್ ಸಿಬ್ಬಂದಿ ಮೇಲೆ ಶಂಕೆ ಶುರುವಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ ಸಿಎಂಎಸ್ ಹಾಗೂ ಬ್ಯಾಂಕ್ ಸಿಬ್ಬಂದಿಗೆ ಘಟನೆಗೆ ಟೈಮ್ ಲೈನ್ ಮ್ಯಾಚ್ ಮಾಡಿ ಇಡೀ ರಾತ್ರಿ ಗ್ರಿಲ್ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನದ ಹುತ್ತ ಬೆಳೆಯೋಕೆ ಕಾರಣಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದರೋಡೆ ಹಿಂದೆ ಸಿಎಂಎಸ್ ಸಿಬ್ಬಂದಿ ಕೈವಾಡವಿರುವ ಅನುಮಾನ ಶುರುವಾಗಿದೆ. ಮಧ್ಯಾಹ್ನ 12:21ಕ್ಕೆ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಸಿಬ್ಬಂದಿ ಹಣ ಸಂಗ್ರಹಿಸಿದ್ದರು. ಗೋವಿಂದರಾಜಪುರ ಶಾಖೆಗೆ ಸಿಬ್ಬಂದಿ ಹಣ ತಲುಪಿಸಬೇಕಿತ್ತು. ಮಧ್ಯಾಹ್ನ 12:35ರ ಸುಮಾರಿಗೆ 7-8 ಜನರಿಂದ ದರೋಡೆ ಮಾಡಿದ್ರು. ಜಸ್ಟ್ 7 ನಿಮಿಷಗಳಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಮಾಡಿ ಎಸ್ಕೇಪ್ ಆದ್ರು. 35 ನಿಮಿಷ ತಡವಾಗಿ ಕರೆ ಮಾಡಿದ್ದ ಆರೋಪ ಇದೆ. ವಾಹನ ಭದ್ರತೆಗೆ ಇಬ್ಬರು ಗನ್ಮ್ಯಾನ್ ಗನ್ ಬಳಸಿಲ್ಲ. ಸಿಎಂಎಸ್ ವಾಹನದಲ್ಲಿದ್ದ ಸಿಸಿಟಿವಿ ಡಿವಿಆರ್ ನಾಪತ್ತೆ ಆಗಿರೋದು ಕೂಡ ಅನುಮಾನ ಮೂಡಿಸಿದೆ. ಸಿಎಂಎಸ್ ವಾಹನದ ಕೀ ತೆಗೆದುಕೊಂಡು ರಾಬರ್ಸ್ ಪರಾರಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ರಾಬರಿಗೆ ಸ್ಕೆಚ್. ಪರಪ್ಪನ ಅಗ್ರಹಾರದಿಂದಲೇ ರಾಬರ್ಗೆ ಸ್ಕೆಚ್ ಹಾಕಿದ್ರ ಅನ್ನೋ ಅನುಮಾನ ಇದೆ. ಜೈಲಿನಲ್ಲಿ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ದರೋಡೆ ಕೇಸ್ ಭೇದಿಸಲು 50ಕ್ಕೂ ಹೆಚ್ಚು ಪೊಲೀಸರು ನಿರಂತರ ಶೋಧ ನಡೆಸುತ್ತಿದ್ದಾರೆ. ಹೊಸಕೋಟೆ, ತಮಿಳುನಾಡು ಭಾಗಗಳಲ್ಲಿ ತಲಾಶ್ ನಡೆಸುತ್ತಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನದ ಹುತ್ತ ಬೆಳೆದಿದೆ. ಹೊಸದಾಗಿ ಕೆಲಸಕ್ಕೆ ಸೇರಿದ ಕೆಲಸ ಬಿಟ್ಟವರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಇರುವವರಿಗೂ ಗ್ರಿಲ್ ನಡೆಸುತ್ತಿದ್ದಾರೆ. ಹಲವು ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ರು. ದರೋಡೆ ಕೇಸ್ ಪೊಲೀಸ್ ಅಧಿಕಾರಿಗಳಿಗೆ ಕಬ್ಬಿಣದ ಕಡಲೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗೆ 7 ಕೋಟೆ ದರೋಡೆ ಪ್ರಕರಣದಲ್ಲಿ ಪೊಲೀಸರು ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಕದೀಮರ ಬೆನ್ನು ಬಿದ್ದ ಪೊಲೀಸರಿಗೆ ಮಹತ್ವದ ಮಾಹಿತಿಯೂ ಸಿಕ್ಕಿದೆ. ಇದರಲ್ಲಿ ಸಿಎಂಎಸ್ ಸಿಬ್ಬಂದಿಯ ಮೇಲೆಯೇ ಅನುಮಾನ ಮೂಡ್ತಾ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ.
ಪೊಲೀಸರಿಗೆ ಸವಾಲಾದ ದರೋಡೆ ಪ್ರಕರಣ. ಸಿಎಂಎಸ್ ಸಂಸ್ಥೆ ಸಿಬ್ಬಂದಿ ಮೇಲೂ ಅನುಮಾನ. ಸಣ್ಣ ಕ್ಲೂ ನೀಡದೆ 7 ಕೋಟಿ 11 ಲಕ್ಷ ಲಪಟಾಯಿಸಿರುವುದು ಅನುಮಾನ ಮೂಡಿಸಿದೆ. ಎಟಿಎಂಗೆ ಹಣ ಸಾಗಿಸುತ್ತಿದ್ದವರಿಗೆ ಒಂದು ಸಣ್ಣ ಗಾಯವೂ ಆಗಿಲ್ಲ. ದರೋಡೆ ಕೇಸ್ ಹಿಂದೆ ಬಿದ್ದಿರುವ ಪೊಲೀಸರಿಗೆ ಸಿಎಂಎಸ್ ಸಿಬ್ಬಂದಿ ಮೇಲೆ ಶಂಕೆ ಶುರುವಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ ಸಿಎಂಎಸ್ ಹಾಗೂ ಬ್ಯಾಂಕ್ ಸಿಬ್ಬಂದಿಗೆ ಘಟನೆಗೆ ಟೈಮ್ ಲೈನ್ ಮ್ಯಾಚ್ ಮಾಡಿ ಇಡೀ ರಾತ್ರಿ ಗ್ರಿಲ್ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನದ ಹುತ್ತ ಬೆಳೆಯೋಕೆ ಕಾರಣಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದರೋಡೆ ಹಿಂದೆ ಸಿಎಂಎಸ್ ಸಿಬ್ಬಂದಿ ಕೈವಾಡವಿರುವ ಅನುಮಾನ ಶುರುವಾಗಿದೆ. ಮಧ್ಯಾಹ್ನ 12:21ಕ್ಕೆ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಸಿಬ್ಬಂದಿ ಹಣ ಸಂಗ್ರಹಿಸಿದ್ದರು. ಗೋವಿಂದರಾಜಪುರ ಶಾಖೆಗೆ ಸಿಬ್ಬಂದಿ ಹಣ ತಲುಪಿಸಬೇಕಿತ್ತು. ಮಧ್ಯಾಹ್ನ 12:35ರ ಸುಮಾರಿಗೆ 7-8 ಜನರಿಂದ ದರೋಡೆ ಮಾಡಿದ್ರು. ಜಸ್ಟ್ 7 ನಿಮಿಷಗಳಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಮಾಡಿ ಎಸ್ಕೇಪ್ ಆದ್ರು. 35 ನಿಮಿಷ ತಡವಾಗಿ ಕರೆ ಮಾಡಿದ್ದ ಆರೋಪ ಇದೆ. ವಾಹನ ಭದ್ರತೆಗೆ ಇಬ್ಬರು ಗನ್ಮ್ಯಾನ್ ಗನ್ ಬಳಸಿಲ್ಲ. ಸಿಎಂಎಸ್ ವಾಹನದಲ್ಲಿದ್ದ ಸಿಸಿಟಿವಿ ಡಿವಿಆರ್ ನಾಪತ್ತೆ ಆಗಿರೋದು ಕೂಡ ಅನುಮಾನ ಮೂಡಿಸಿದೆ. ಸಿಎಂಎಸ್ ವಾಹನದ ಕೀ ತೆಗೆದುಕೊಂಡು ರಾಬರ್ಸ್ ಪರಾರಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ರಾಬರಿಗೆ ಸ್ಕೆಚ್. ಪರಪ್ಪನ ಅಗ್ರಹಾರದಿಂದಲೇ ರಾಬರಿಗೆ ಸ್ಕೆಚ್ ಹಾಕಿದ್ರ ಅನ್ನೋ ಅನುಮಾನ ಇದೆ. ಜೈಲಿನಲ್ಲಿ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ದರೋಡೆ ಕೇಸ್ ಭೇದಿಸಲು 50ಕ್ಕೂ ಹೆಚ್ಚು ಪೊಲೀಸರು ನಿರಂತರ ಶೋಧ ನಡೆಸುತ್ತಿದ್ದಾರೆ. ಹೊಸಕೋಟೆ, ತಮಿಳುನಾಡು ಭಾಗಗಳಲ್ಲಿ ತಲಾಶ್ ನಡೆಸುತ್ತಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನದ ಹುತ್ತ ಬೆಳೆದಿದೆ. ಹೊಸದಾಗಿ ಕೆಲಸಕ್ಕೆ ಸೇರಿದ ಕೆಲಸ ಬಿಟ್ಟವರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಇರುವವರಿಗೂ ಗ್ರಿಲ್ ನಡೆಸುತ್ತಿದ್ದಾರೆ. ಹಲವು ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ರು. ದರೋಡೆ ಕೇಸ್ ಪೊಲೀಸ್ ಅಧಿಕಾರಿಗಳಿಗೆ ಕಬ್ಬಿಣದ ಕಡಲೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 7 ಕೋಟಿ ದರೋಡೆ ಪ್ರಕರಣದಲ್ಲಿ ಪೊಲೀಸರು ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಕದೀಮರ ಬೆನ್ನು ಬಿದ್ದ ಪೊಲೀಸರಿಗೆ ಮಹತ್ವದ ಮಾಹಿತಿಯೂ ಸಿಕ್ಕಿದೆ. ಇದರಲ್ಲಿ ಸಿಎಂಎಸ್ ಸಿಬ್ಬಂದಿಯ ಮೇಲೆಯೇ ಅನುಮಾನ ಮೂಡ್ತಾ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಪೊಲೀಸರಿಗೆ ಸವಾಲಾದ ದರೋಡೆ ಪ್ರಕರಣ. ಸಿಎಂಎಸ್ ಸಂಸ್ಥೆ ಸಿಬ್ಬಂದಿ ಮೇಲೂ ಅನುಮಾನ. ಸಣ್ಣ ಕ್ಲೂ ನೀಡದೆ 7 ಕೋಟಿ 11 ಲಕ್ಷ ಲಪಟಾಯಿಸಿರುವುದು ಅನುಮಾನ ಮೂಡಿಸಿದೆ. ಎಟಿಎಂಗೆ ಹಣ ಸಾಗಿಸುತ್ತಿದ್ದವರಿಗೆ ಒಂದು ಸಣ್ಣ ಗಾಯವೂ ಆಗಿಲ್ಲ. ದರೋಡೆ ಕೇಸ್ ಹಿಂದೆ ಬಿದ್ದಿರುವ ಪೊಲೀಸರಿಗೆ ಸಿಎಂಎಸ್ ಸಿಬ್ಬಂದಿ ಮೇಲೆ ಶಂಕೆ ಶುರುವಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ ಸಿಎಂಎಸ್ ಹಾಗೂ ಬ್ಯಾಂಕ್ ಸಿಬ್ಬಂದಿಗೆ ಘಟನೆಗೆ ಟೈಮ್ ಲೈನ್ ಮ್ಯಾಚ್ ಮಾಡಿ ಇಡೀ ರಾತ್ರಿ ಗ್ರಿಲ್ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನದ ಹುತ್ತ ಬೆಳೆಯೋಕೆ ಕಾರಣಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದರೋಡೆ ಹಿಂದೆ ಸಿಎಂಎಸ್ ಸಿಬ್ಬಂದಿ ಕೈವಾಡವಿರುವ ಅನುಮಾನ ಶುರುವಾಗಿದೆ. ಮಧ್ಯಾಹ್ನ 12:21ಕ್ಕೆ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಸಿಬ್ಬಂದಿ ಹಣ ಸಂಗ್ರಹಿಸಿದ್ದರು. ಗೋವಿಂದರಾಜಪುರ ಶಾಖೆಗೆ ಸಿಬ್ಬಂದಿ ಹಣ ತಲುಪಿಸಬೇಕಿತ್ತು. ಮಧ್ಯಾಹ್ನ 12:35ರ ಸುಮಾರಿಗೆ 7-8 ಜನರಿಂದ ದರೋಡೆ ಮಾಡಿದ್ರು. ಜಸ್ಟ್ 7 ನಿಮಿಷಗಳಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಮಾಡಿ ಎಸ್ಕೇಪ್ ಆದ್ರು. 35 ನಿಮಿಷ ತಡವಾಗಿ ಕರೆ ಮಾಡಿದ್ದ ಆರೋಪ ಇದೆ. ವಾಹನ ಭದ್ರತೆಗೆ ಇಬ್ಬರು ಗನ್ಮ್ಯಾನ್ ಗನ್ ಬಳಸಿಲ್ಲ. ಸಿಎಂಎಸ್ ವಾಹನದಲ್ಲಿದ್ದ ಸಿಸಿಟಿವಿ ಡಿವಿಆರ್ ನಾಪತ್ತೆ ಆಗಿರೋದು ಕೂಡ ಅನುಮಾನ ಮೂಡಿಸಿದೆ. ಸಿಎಂಎಸ್ ವಾಹನದ ಕೀ ತೆಗೆದುಕೊಂಡು ರಾಬರ್ಸ್ ಪರಾರಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ರಾಬರಿಗೆ ಸ್ಕೆಚ್. ಪರಪ್ಪನ ಅಗ್ರಹಾರದಿಂದಲೇ ರಾಬರಿಗೆ ಸ್ಕೆಚ್ ಹಾಕಿದ್ರ ಅನ್ನೋ ಅನುಮಾನ ಇದೆ. ಜೈಲಿನಲ್ಲಿ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ದರೋಡೆ ಕೇಸ್ ಭೇದಿಸಲು 50ಕ್ಕೂ ಹೆಚ್ಚು ಪೊಲೀಸರು ನಿರಂತರ ಶೋಧ ನಡೆಸುತ್ತಿದ್ದಾರೆ. ಹೊಸಕೋಟೆ, ತಮಿಳುನಾಡು ಭಾಗಗಳಲ್ಲಿ ತಲಾಶ್ ನಡೆಸುತ್ತಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನದ ಹುತ್ತ ಬೆಳೆದಿದೆ. ಹೊಸದಾಗಿ ಕೆಲಸಕ್ಕೆ ಸೇರಿದ ಕೆಲಸ ಬಿಟ್ಟವರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಇರುವವರಿಗೂ ಗ್ರಿಲ್ ನಡೆಸುತ್ತಿದ್ದಾರೆ. ಹಲವು ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ರು. ದರೋಡೆ ಕೇಸ್ ಪೊಲೀಸ್ ಅಧಿಕಾರಿಗಳಿಗೆ ಕಬ್ಬಿಣದ ಕಡಲೆ